In fields he preached with burning light, to fish, to crowds both day and night. When all seemed lost he showed the way, Saint Anthony still hears us pray. ಯೇಸು ಜನರನ್ನು ಬೀಳ್ಕೊಟ್ಟು ಮನೆಗೆ ಬಂದರು. ಶಿಷ್ಯರು ಅವರ ಬಳಿಗೆ ಬಂದು, ಹೊಲದಲ್ಲಿ ಬಿತ್ತಲಾದ ಕಳೆಗಳ ಸಾಮತಿಯನ್ನು ನಮಗೆ ವಿವರಿಸಿರಿ ಎಂದು ಕೇಳಿಕೊಂಡರು. ಅದಕ್ಕೆ ಯೇಸು, ಒಳ್ಳೆಯ ಗೋಧಿಯನ್ನು ಬಿತ್ತುವವನು ಎಂದರೆ ನರಪುತ್ರನು. ಹೊಲವೇ ಈ ಲೋಕ. ಒಳ್ಳೆಯ ಕಾಳುಗಳೇ ಶ್ರೀ ಸಾಮ್ರಾಜ್ಯದ ಮಕ್ಕಳು. ಕಳೆಗಳೇ ಕೇಡಿಗನ ಮಕ್ಕಳು. ಆ ಕಳೆಗಳನ್ನು ಬಿತ್ತಿದ ವೈರಿಯೇ ಪಿಶಾಚಿ. ಸುಗ್ಗಿಯೇ ಕಾಲಾಂತ್ಯ. ಕೊಯ್ಲುಗಾರರೇ ದೇವದೂತರು. ಕಳೆಗಳನ್ನು ಕಿತ್ತು ಬೆಂಕಿಯಲ್ಲಿ ಸುಟ್ಟು ಹಾಕಿದಂತೆ ಕಾಲಾಂತ್ಯದಲ್ಲೂ ನಡೆಯುವುದು. ನರಪುತ್ರನು ತನ್ನ ದೂತರನ್ನು ಕಳುಹಿಸುವನು. ಅವರು ಆತನ ರಾಜ್ಯದಿಂದ ಪಾಪಕ್ಕೆ ಕಾರಣವಾದುದೆಲ್ಲವನ್ನು ಮತ್ತು ದುಷ್ಕರ್ಮಿಗಳೆಲ್ಲರನ್ನು ಒಟ್ಟುಗೂಡಿಸಿ ಅಗ್ನಿಕುಂಡದಲ್ಲಿ ಹಾಕುವರು. ಅಲ್ಲಿ ಅವರು ಕಟಕಟನೆ ಹಲ್ಲು ಕಡಿದುಕೊಂಡು ಗೋಳಾಡುವರು. ಸದ್ಧರ್ಮಿಗಳು ತಮ್ಮ ತಂದೆಯ ಸಾಮ್ರಾಜ್ಯದಲ್ಲಿ ಸೂರ್ಯನಂತೆ ಪ್ರಕಾಶಿಸುವವರು. ಕಿವಿಯುಳ್ಳವನು ಕೇಳಿಸಿಕೊಳ್ಳಲಿ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಸ್ವರ್ಗ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತಹ 3 ಸಾಮತಿಗಳನ್ನು ನಾವು ಆಲಿಸಿದೆವು. ಅದರಲ್ಲಿ ವಿಶೇಷವಾಗಿ ಒಂದಕ್ಕೊಂದು ಹೋಲಿಕೆ ಇದೆ 3 ಸಾಮತಿಗಳಲ್ಲಿಯೂ ಕೂಡ. ಆದರೆ ನಾನು ಮೊದಲನೆಯ ಸಾಮತಿಯನ್ನು ಮಾತ್ರ ತೆಗೆದುಕೊಳ್ತೇನೆ ಇಂದಿನ ಧ್ಯಾನಕ್ಕಾಗಿ. ಪ್ರಿಯರೇ, ಗೋಧಿ ಹಾಗೂ ಕಳೆಗಳು ಇವೆರಡನ್ನೂ ಹೊಂದಿರುವಂತಹ ಮನುಷ್ಯ ನಾನು, ಮಣ್ಣು ನಾನು. ನನ್ನಲ್ಲಿ ಎರಡೂ ಕೂಡ ಇದೆ. ಅಂದರೆ ಒಳ್ಳೆಯತನವೂ ಇದೆ, ಕೆಡುಕು ಕೂಡ ಇದೆ. ಯಾಕೆ ಇದೆ ಗೊತ್ತಿಲ್ಲ. ಬಹುಶಃ ನಾನು ಹೇಗೆ ತಿಳಿದುಕೊಳ್ತೇನೆ ಅಂದರೆ, ನಾನು ಬೀಜವಲ್ಲ, ಬೀಜದಲ್ಲಿ ಸಂಪೂರ್ಣತೆ ಇದೆ. ಯೇಸು ಸ್ವಾಮಿ ಹೇಳಿದಂತಹ ಸಾಮತಿಯಲ್ಲಿ ಆಗಿರ್ಬೋದು. ಬೀಜವನ್ನು ಬಿತ್ತಿದವನಲ್ಲಿಯೂ ಕೂಡ ಸಂಪೂರ್ಣತೆ ಇದೆ. ಆದರೆ ಮಣ್ಣಿನಲ್ಲಿ ಸಂಪೂರ್ಣತೆ ಇಲ್ಲ. ಯಾವುದೇ ಮಣ್ಣು ತೆಗೆದುಕೊಳ್ಳಿ ಪ್ರಿಯರೇ, ನಾನು ಅದಕ್ಕೋಸ್ಕರ ದೇವರು ನಮ್ಮನ್ನು ಮಣ್ಣಿಂದ ಉಂಟು ಮಾಡಿದ್ದು. ನೀವು ಯಾವುದೇ ಮಣ್ಣು ತೆಗೆದುಕೊಳ್ಳಿ, ಯಾವುದೇ ಮಣ್ಣಲ್ಲಿ ಸಂಪೂರ್ಣತೆ ಇರುವುದಿಲ್ಲ. ನೋಡಿ, ನಾವು ಒಳ್ಳೆಯ ಬೆಳೆಯನ್ನು ಬಿತ್ತುತ್ತೇವೆ, ನೆಡ್ತೇವೆ. ಆದರೆ ಅದರಲ್ಲಿ ಕಳೆಗಳು ಹೇಗೆ ಬರ್ತದೆ ಅಂತೇಳಿ ನಮಗೆ ಗೊತ್ತಿಲ್ಲ. ನೀವು ಅದನ್ನೆಲ್ಲ ಸ್ವಲ್ಪ ಗಮನಿಸಿ. ನೀವು ಮಣ್ಣನ್ನು ಎಷ್ಟು ಚೆನ್ನಾಗಿ ಶುಚಿ ಮಾಡಿದರೂ ಕೂಡ, ನೀವು ಏನೇ ಹಾಕಿದರೂ ಕೂಡ, ನೀವು ನೆಡದೇ ಇರುವಂತಹ ಕಳೆಗಳು ಕೂಡ ಬರ್ತದೆ. ಹೇಗೆ ಅದು ಗೊತ್ತಿಲ್ಲ. ಅದಕ್ಕೋಸ್ಕರವೇ ಪ್ರಿಯರೇ, ಇದೊಂದು ರಹಸ್ಯ. ನಾವು ಅಷ್ಟೇ ಅದನ್ನು ಹೇಳ್ಬೋದು ಅಷ್ಟೇ. ಈ ಮನುಷ್ಯನಲ್ಲಿ ಕೂಡ, ಮನುಷ್ಯ ಒಳ್ಳೆಯವನು, ಆದರೆ ಅವನಲ್ಲಿ ಕೆಡುಕು ಹೇಗೆ ಬರ್ತದೆ ನಮಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಯೇಸು ಸ್ವಾಮಿ ಹೇಳ್ತಾರೆ, ರಾತ್ರಿ ಎಲ್ಲರೂ ನಿದ್ರಿಸುತ್ತಿರುವಾಗ, ನೋಡಿ ಯೇಸು ಸ್ವಾಮಿ ಹೇಳುವಂಥದ್ದು, ಯಾರಿಗೂ ಗೊತ್ತಾಗುವುದಿಲ್ಲ ಕೆಡುಕುತನ ಹೇಗೆ ನಮ್ಮಲ್ಲಿ ಬಂತು. ಕೆಲವೊಮ್ಮೆ ಗೊತ್ತಾಗುವುದಿಲ್ಲ, ಕೆಡುಕು ಹೇಗೆ ಬಂತು ನಮಗೆ ಗೊತ್ತಾಗುವುದಿಲ್ಲ. ನೋಡಿ, ಸಂತ ಪೌಲರು ಹೇಳುವಂತಹ ವಾಕ್ಯ, ಅವರು ರೋಮನರಿಗೆ ಬರೆದಂತಹ ಪತ್ರ 7:19 ನಾನು ಬಯಸುವ ಒಳ್ಳೆಯದನ್ನು ಮಾಡದೆ ಬಯಸದ ಕೆಡುಕನ್ನೇ ಮಾಡ್ತಾ ಇರ್ತೇನಲ್ಲ ನಾನು. ಇದು ಸತ್ಯ ಅಲ್ವಾ? ನನಗೆ ಒಳ್ಳೆಯದು ಮಾಡಲಿಕ್ಕೆ ಆಸೆ ಇದೆ, ಒಳ್ಳೆಯವನಾಗಲಿಕ್ಕೆ ಆಸೆ ಇದೆ, ಆದರೆ ಆಗ್ತಾ ಇಲ್ಲ. ನಾನು ಕೆಡುಕನ್ನೇ ಮಾಡ್ತಾ ಇದ್ದೇನೆ. ನನಗೆ ಕೆಡುಕು ಮಾಡಲಿಕ್ಕೆ ಆಸೆ ಇಲ್ಲ, ಆದರೂ ಕೂಡ ನಾನು ಮಾಡ್ತಾ ಇದ್ದೇನೆ. ಯಾಕೆ ಪ್ರಶ್ನೆ ಕೇಳಿದ್ದೀರಾ? ಗೊತ್ತಿಲ್ಲ ಯಾಕೆ ಅಂತ ಗೊತ್ತಿಲ್ಲ. ಇದೊಂದು ರಹಸ್ಯ ಪ್ರಿಯರೇ. ನಾನು ಹೇಳ್ದಲ್ಲ, ನಾವು ಅದಕ್ಕೋಸ್ಕರ ನಾವು ಮಣ್ಣು ಅಂದಮೇಲೆ ಎಲ್ಲವನ್ನು ಸ್ವೀಕರಿಸಬೇಕು. ಎಲ್ಲರಲ್ಲಿಯೂ ಕೂಡ ಒಳಿತು ಇದೆ, ಎಲ್ಲರಲ್ಲಿಯೂ ಕೂಡ ಕೆಡುಕು ಇದೆ. ಇದು ಸತ್ಯ. ಇದನ್ನು ನಾವು ಒಪ್ಕೊಳ್ಳೋಣ. ಒಪ್ಕೊಂಡಾಗ ಏನಾಗ್ತದೆ? ಇದನ್ನು ಒಪ್ಕೊಂಡಾಗ ಏನಾಗ್ತದೆ? ಮೊಟ್ಟ ಮೊದಲನೆಯದಾಗಿ, ನಾನು ಅಹಂಕಾರ ಪಡುವುದಿಲ್ಲ. ಅಲ್ಲಿ ಮನುಷ್ಯ ಅಂತ ಹಾಕಿದ್ದೇನೆ, ನೀವು ನಿಮ್ಮ ಹೆಸರುಗಳನ್ನು ಹಾಕಿ, ನಾನು ನನ್ನ ಹೆಸರನ್ನು ಹಾಕ್ತೇನೆ. ಒಂದು ವೇಳೆ ನನ್ನಲ್ಲಿ ಒಳಿತು ಇದೆ, ಕೆಡುಕು ಕೂಡ ಇದೆ, ಆ ಸತ್ಯವನ್ನು ಅರಿತಾಗ ನನಗೆ ಮನಸ್ಸಿಲ್ಲ. ನಾನು ಹೇಳಿದೆ, ಕೆಡುಕು ಮಾಡಲಿಕ್ಕೆ ಮನಸ್ಸಿಲ್ಲ, ಆದರೂ ಕೂಡ ಆಗ್ತಾ ಇದೆ.
ಆ ಸತ್ಯವನ್ನು ಅರಿತಾಗ ನನಗೆ ಅಹಂಕಾರಕ್ಕೆ ಆಸ್ಪದವಿಲ್ಲ. ಅದಕ್ಕೋಸ್ಕರ ನಾನು ನನ್ನ ಹೆಸರನ್ನು ಸುನಿಲ್, ನಿನಗೆ ಅಹಂಕಾರಕ್ಕೆ ಆಸ್ಪದವಿಲ್ಲ, ನಿಮ್ಮ ಹೆಸರುಗಳನ್ನು ಹಾಕಿ. ಪ್ರಿಯರೇ, ಪ್ರತಿಯೊಬ್ಬ ಒಳ್ಳೆಯ ವ್ಯಕ್ತಿಯಲ್ಲಿ ತುಂಬ ಕೆಟ್ಟತನ ಇದೆ. ಪ್ರತಿಯೊಬ್ಬ ಕೆಟ್ಟ ಮನುಷ್ಯನಲ್ಲಿ ತುಂಬ ಒಳ್ಳೆಯತನ ಇದೆ. ಇದು ಒಪ್ಕೊಳ್ತೀರಾ? ಇದೆ. ನನಗೆ ಕೆಲವರು ಹೇಳ್ತಾರೆ, ಎಲ್ಲರಿಲ್ಲಿದ್ರೂ ಕೂಡ ಕೆಲವರಾದರೂ ನನಗೆ ಹೇಳ್ತಾರೆ, ಫಾದರ್ ತುಂಬ ಒಳ್ಳೆಯವರು ನೀವು ಹೇಳಿರ್ಬೋದು ನೀವು ಒಳ್ಳೆಯವರು ಅಂತೇಳಿ. ನನಗೆ ಗೊತ್ತಲ್ಲ ನನ್ನಲ್ಲಿರುವಂಥ ನ್ಯೂನ್ಯತೆ, ನನಗೆ ಗೊತ್ತು ನನ್ನಲ್ಲಿ ಏನೆಲ್ಲ ಕೆಡುಕುತನ ಇದೆ ಅಂತೇಳಿ. ನನಗೆ ಗೊತ್ತು. ನೀವು ಹೇಳ್ತೇವೆ ತುಂಬ ಒಳ್ಳೆಯವರು ಫಾದರ್ ಅಂತ, ನನಗೆ ಗೊತ್ತು ನಾನು ತುಂಬ ಒಳ್ಳೆಯವನಲ್ಲ ಅಂತೇಳಿ. ಇದು ಸತ್ಯ. ಪ್ರತಿಯೊಬ್ಬರಿಗೂ ಕೂಡ ನಿಮ್ಮ ಗಂಡ ನಿಮ್ಮ ಹೆಂಡತಿ ಹೇಳಿರ್ಬೋದು, ಓ ತು ಬರೋಗು ತುಮುಚೆ ಬೊರೇ ಬಾಯಿಲ್. ಆದರೆ ಸ್ವಲ್ಪ ಅವಲೋಕನ ಮಾಡಿ, ಕೆಡುಕು ಇದೆ. ಈ ಆಸ್ಕರ್ ಶಿಂಡ್ಲರ್ ಈ ವ್ಯಕ್ತಿ ನೀವು ಗೂಗಲಲ್ಲಿ ಬೇಕಾದರೆ ನೋಡ್ಬೋದು. ಇವರ ಬಗ್ಗೆ ಒಂದು ಶಿಂಡ್ಲರ್ಸ್ ಲೀಸ್ಟ್ ಅಂತೇಳಿ ಒಂದು ಮೂವಿ ಕೂಡ ತೆಗೆದಿದ್ದಾರೆ, ನೋವೆಲ್ ಕೂಡ ಇದೆ, ಕಾದಂಬರಿಯೂ ಕೂಡ ಇದೆ. ಇವನು ದ್ವಿತೀಯ ಮಹಾಯುದ್ಧ ಆಗಬೇಕಾದ್ರೆ ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲಿ ನಾಜಿ ಗ್ರೂಪಲ್ಲಿ ಇದ್ದ ಆಸ್ಕರ್ ಶಿಂಡ್ಲರ್. ಇವನು ನಾಜಿ ಕಾನ್ಸಂಟ್ರೇಷನ್ ಕ್ಯಾಂಪ್ನಲ್ಲಿದ್ದಂತಹ ಸುಮಾರು 1300 ಯಹೂದಿಗಳನ್ನು ರಕ್ಷಣೆ ಮಾಡಿದ್ದ. 1300, ಒಂದೆರಡಲ್ಲ. ಇವನಿಗೆ ರಾಷ್ಟ್ರ ಪ್ರಶಸ್ತಿಗಳು, ಒಳ್ಳೆಯ ವ್ಯಕ್ತಿ ಅಂತೇಳಿ ತುಂಬ ರಾಷ್ಟ್ರ ಪ್ರಶಸ್ತಿಗಳು ಸಿಕ್ತು. ಒಳ್ಳೆಯ ವ್ಯಕ್ತಿ ಮಾತ್ರವಲ್ಲ, ಎಲ್ಲ ಕಡೆ ಅದೇ ನೋವೆಲ್ ಮೂವಿ ಅವನ ಹೆಸರಲ್ಲೆಲ್ಲ ಆಯಿತು. ಆದರೆ ಆಸ್ಕರ್ ಶಿಂಡ್ಲರ್ ಹೇಳ್ತಾನೆ, ಆದರೆ ನನಗೆ ಗೊತ್ತು ನನ್ನಲ್ಲಿ ಎಷ್ಟು ಕೆಡುಕುತನ ಇದೆ ಅಂತೇಳಿ. ಯಾಕಂದರೆ ನಾನು ಒಳ್ಳೆಯ ಗಂಡನಲ್ಲ, ನನ್ನ ಹೆಂಡತಿಗೆ ನಾನು ಪ್ರಾಮಾಣಿಕನಾಗಿ ಜೀವನ ಮಾಡಲಿಲ್ಲ, ಮೋಸ ಮಾಡಿದ್ದೇನೆ. ಪ್ರಪಂಚ ನನಗೆ ಸನ್ಮಾನ ಮಾಡಿರ್ಬೋದು ಒಳ್ಳೆಯವನು ಅಂತೇಳಿ. ಯಹೂದಿಗಳು ನನ್ನನ್ನು ಅವರ ಪ್ರಾಣೆಯನ್ನು ರಕ್ಷಿಸಿದಂಥ ದೇವತೆ ಅಂತ ಕರಿಬೋದು, ದೇವರು ಅಂತ ಕರಿಬೋದು. ಆದರೆ ನಾನು ಒಳ್ಳೆಯ ಪ್ರಾಮಾಣಿಕ ಗಂಡನಾಗಲಿಲ್ಲ. ನಾನು ನನ್ನ ಕಂಪನಿಯಲ್ಲಿದ್ದಂತಹ ಕೆಲಸಗಾರರಿಗೆ ಚೆನ್ನಾಗಿ ಒಳ್ಳೆಯ ನ್ಯಾಯವಾದ ಸಂಬಳವನ್ನು ಕೊಡಲಿಲ್ಲ, ಅನ್ಯಾಯ ಮಾಡಿದ್ದೇನೆ ನಾನು. ಮಾತ್ರವಲ್ಲ, ದುರಾಸೆಯನ್ನು ಇಟ್ಟುಕೊಂಡಿದ್ದಂಥ ವ್ಯಕ್ತಿ ನಾನು ಇದು ಯುದ್ಧ ಮುಗಿಸಿ ಬರಬೇಕಾದ್ರೆ ನಾನು ಕೋಟಿ ಹಣವನ್ನು ಮಾಡಿ ಬರಬೇಕು ಎಂಬ ಆಸೆಯನ್ನಿಟ್ಟು ನಾನು ಹೋದವನು. ಆದರೆ ಪ್ರಪಂಚ ನನಗೆ ಹೇಳ್ತದೆ ಇವನು ಒಳ್ಳೆಯ ವ್ಯಕ್ತಿ ಅಂತೇಳಿ. ನೋಡಿ, ಅದಕ್ಕೋಸ್ಕರ ಬಹುಶಃ ಸಂತ ಅಸಿಸಿಯ ಸಂತ ಫ್ರಾನ್ಸಿಸರು ಹೇಳುವುದು, ಪಾಪಿಗಳಲ್ಲಿಯೇ ಕಡು ಪಾಪಿ ನಾನು. ಯಾಕೆಂದರೆ ನನಗೆ ಗೊತ್ತು ನನ್ನಲ್ಲಿ ಕೆಡುಕುತನ, ನನ್ನಲ್ಲಿ ನ್ಯೂನತೆಗಳು ಇದೆ ಅಂತೇಳಿ ಗೊತ್ತು. ಅದನ್ನು ಅಸಿಸಿಯ ಸಂತ ಫ್ರಾನ್ಸಿಸ್ ಯೇಸುವನ್ನು ಬಹಳ ಹತ್ತಿರದಿಂದ ಹಿಂಬಾಲಿಸಿದವರು. ಅವರೇ ಹೇಳುವುದು, ಪಾಪಿಗಳಲ್ಲೇ ಕಡು ಪಾಪಿ ನಾನು ಅಂತೇಳಿ. ಹಾಗಾದರೆ ನಾನು ಹಾಗೂ ನೀವು ಹೇಗೆ ಹೇಳುವುದು, ನನ್ನಷ್ಟು ಒಳ್ಳೆಯವನು ಈ ಪ್ರಪಂಚದಲ್ಲಿ ಇಲ್ಲ? ಯಾರು ಹೇಳ್ತೀರಾ? ಹೇಳಿ ನೋಡೋಣ, ಒಮ್ಮೆ ಹೇಳಿ ನೋಡೋಣ ನೀವು. ಅವನು ಬರೋ ನಾನು ಒಳ್ಳೆಯವನಪ್ಪ ಹೇಳಿ ಇನ್ನೊಮ್ಮೆನೆ. ನಿಮ್ಮ ಮನೆಗಳಲ್ಲಿ ಇದಿದೆ ಅಲ್ವ, ಕನ್ನಡಿ ಇದೆ ಅಲ್ಲ, ಕನ್ನಡಿ ಮುಂದೆ ನಿಂತ್ಕೊಂಡು ಹೋಗಿ ಹೇಳಿ ಒಮ್ಮೆ, ಅವನು ಬರೋ ಅಂತೇಳಿ. ಅಹಂಕಾರ ಇಲ್ಲ, ಎಲ್ಲ ಮಾಯವಾಗ್ತದೆ, ಎಲ್ಲ ಮಾಯವಾಗ್ತದೆ. ಸೆಕೆಂಡ್, ಒಂದು ವೇಳೆ ಆ ಸತ್ಯವನ್ನು ಅರಿತಾಗ, ಎರಡನೇದಾಗಿ ನಾನೇನು ಮಾಡ್ತೇನೆ, ಅಹಂಕಾರ ನನ್ನಲ್ಲಿ ಇರುವುದಿಲ್ಲ. ಎರಡನೇದಾಗಿ, ನಾನು ಬೇರೆಯವರ ಬಗ್ಗೆ ತೀರ್ಪು ಕೊಡುವುದೇ ಇಲ್ಲ. ಹೆರಂಚಿ ಜರ್ತಿ ಅವನು ಕರೀನ ಯಾರನ್ನು ಕೂಡ ದೂರುವುದಿಲ್ಲ ಪ್ರಿಯರೇ. ನಾನು ಈ ಸತ್ಯವನ್ನು ಅರಿತಾಗ ನೋಡಿ, ಇವತ್ತಿನ ನಾನು ಅದಕ್ಕೆ ಹೇಳೋದು, ಕೆಲವೊಮ್ಮೆ ನೀವು ಬೈಬಲನ್ನು ಓದ್ತೀರಾ, ನಾನು ಬಹುಶಃ ಪ್ರಬೋಧನೆ ಆದಮೇಲೆ ಮತ್ತೊಮ್ಮೆ ಹೋಗಿ ಓದಿ, ಸ್ವಲ್ಪ ಸೂಕ್ಷ್ಮವಾಗಿ ಓದಿ ನೋಡಿ. ಅದರಲ್ಲಿ ಈ ಆಳುಗಳು ಹೋಗಿ ದನಿಯನ್ನು ಕೇಳ್ತಾರೆ, ಹೀಗೆ ಆಗಿದೆಯಲ್ಲ, ನಾವು ಹೋಗಿ ಕಳೆಗಳನ್ನು ಕಿತ್ತು ಬಿಡ್ತೇವೆ. ದಣಿ ಏನು ಹೇಳ್ತಾನೆ, ಯಜಮಾನ ಏನು ಹೇಳ್ತಾನೆ, ಬೇಡ, ನೀವು ಕೀಳಬೇಡಿ. ಅವ್ರು ಹೇಳುವ ಅರ್ಥ ಏನಂದರೆ, ನಿಮಗೆ ಗೊತ್ತಿಲ್ಲ, ನಿಮಗೆ ಯಾವುದು ಕೀಳಬೇಕು ಯಾವುದು ಬಿಡಬೇಕು ಎಂಬುದು ಗೊತ್ತಿಲ್ಲ, ನಿಮಗೆ ಯಾವ ಅಧಿಕಾರವನ್ನು ನಾನು ಕೊಡಲಿಲ್ಲ, ನಿಮ್ಮದು ಏನು ಕೆಲಸ ಇದೆ ಅದನ್ನು ಮಾತ್ರ ಮಾಡಿ. ಕೀಳುವವರು ಬೇರೆ ಇದ್ದಾರೆ, ಕೊಯ್ಲುಗಾರರು ಬೇರೆ ಇದ್ದಾರೆ. ಇವತ್ತಿನ ಶುಭ ಸಂದೇಶದ ಸಾಮತಿಯ ಅರ್ಥವನ್ನು ಹೇಳಬೇಕಾದ್ರೆ, ಕೊಯ್ಲುಗಾರರೇ ದೇವದೂತರು ಮಾಡ್ತಾರೆ ಬಿಡಿ, ನೀವು ಯಾಕೆ ಮಾಡುವುದು? ನಿಮಗೆ ಗೊತ್ತಿಲ್ಲದಿರುವಂತಹ ಕೆಲಸವನ್ನು ನೀವೇ ಯಾಕೆ ಮಾಡ್ತೀರಾ?
ಅವನಲ್ಲಿ ಅದು ಇದೆ, ಇವನಲ್ಲಿ ಇದಿದೆ, ಅದು ಇದು ಅದು ಇದು ನೀನು ಯಾರು? ನಿನಗೆ ಗೊತ್ತಿಲ್ಲ ಮಾರಾಯ. ನಿನಗೆ ದೇವರು ಅಧಿಕಾರ ಕೊಡಲಿಲ್ಲ. ಒಮ್ಮೆ ಏಡಿಗಳು ಪಿಕ್ನಿಕ್ಕಿಗೆ ಹೋಗ್ತಾ ಇದ್ವಂತೆ. ಏಡಿಗಳು ಪಿಕ್ನಿಕ್ಕಿಗೆ ಹೋಗಬೇಕಾದ್ರೆ ಮಗಳು ಏಡಿ, ಸಣ್ಣ ಮಗಳು ಏಡಿ ನಡೆಯೋದು ನೋಡಿದ್ದೀರಲ್ಲ ನೀವು. ಟೌನಲ್ಲಿರೋದು ನಿಮಗೆ ಗೊತ್ತಿಲ್ಲ, ಹಳ್ಳಿಯಲ್ಲಿದ್ದವರಿಗೆ ಗೊತ್ತು. ನಾನು ನೋಡಿದ್ದೆ, ನಾನು ಏಡಿ ಹಿಡಿಲಿಕ್ಕೆ ಹೋಗಿದ್ದೇನೆ ತುಂಬ ಸರಿ. ಹೀಗೆ 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 ಹೋಗೋದು, ಹೀಗೆ ಹೋಗೋದಿಲ್ಲ, ಸ್ಟ್ರೈಟ್ ಹೋಗೋದಿಲ್ಲ, ಹೀಗೆ 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 ಅಡ್ಡ ಅಡ್ಡ ಹೋಗೋದು. ಮಗಳ ಏಡಿಯನ್ನು ನೋಡಿ ತಾಯಿ ಏಡಿ ಹಿಂದ್ಗಡೆಯಿಂದ ಹೇಳ್ತಿರೋದಂತೆ ಪಿಕ್ನಿಕ್ಕಿಗೆ ಹೋಗ್ಬೇಕಾದ್ರೆ, ಏಯ್ ನೀನು ಯಾಕೆ ವಕ್ರ ಪಕ್ರ ನಡೀತಾ ಇದೀಯಾ, ಸರಿ ನಡಿ ನೆಟ್ಟಿಗೆ. ಆಗ ಹಿಂದ್ಗಡೆಯಿಂದ ಇನ್ನೊಂದು ತಾಯಿ ಏಡಿ ಹೇಳ್ತಾ ಇದ್ದಂತೆ, ಅಕ್ಕ ನೀನು ಕೂಡ ಅದೇ ರೀತಿ ನಡೀತಾ ಇದೀಯಾ ಅಕ್ಕ ಅಂತೇಳಿ. ಇದು ಸತ್ಯ. ನನ್ನಲ್ಲಿ, ನಿಮ್ಮಲ್ಲಿ, ಎಲ್ಲರಲ್ಲಿ ಕೂಡ ಇದೆ. ಹಾಗಿರಬೇಕಾದ್ರೆ ದೇವರೇ ಹೇಳಿದ್ದಾರೆ ನೋಡಿ, ನಿನ್ನ ಕೆಲಸವಲ್ಲ, ನಾವು ತೆಗೆದು ಬಿಡ್ತೇವೆ, ನಾವು ಸರಿ ಮಾಡ್ತೇವೆ. ಇಲ್ಲ, ನೀನು ಬೇರೆ ಹಾಳೆ ಮಾಡ್ತೀಯ, ನೀನು ಮಾಡಬೇಡ, ಅದಕ್ಕೆ ಬೇರೆಯವರು ಇದ್ದಾರೆ. ನಿನ್ನದೇನಿದೆ ಅದನ್ನು ಮಾತ್ರ ನೋಡು. ನಾನು ಒಮ್ಮೆ ಹೇಳಿದ್ದೆ ಅಂತ ಕಾಣುತ್ತೆ. ನಾನು ಹೈಸ್ಕೂಲ್ ಮಾಡಬೇಕಾದ್ರೆ ಯಾರೆಲ್ಲ ಹಾಸನದಲ್ಲಿ ಸೆಂಟ್ ಜೋಸೆಫ್ಸಲ್ಲಿ ಹೈಸ್ಕೂಲ್ ಮಾಡಿದ್ರು, ಅಚ್ಯುತರಾಯ ಮಾಸ್ಟರ್, ಅವರ ಬಗ್ಗೆ ಗೊತ್ತಿರ್ಬೋದು. ಸೋಷಿಯಾಲಜಿ ಕಲಿಸ್ತಾ ಇದ್ರು ನಮಗೆ. ಅವರು ಯಾವಾಗಲೂ ಹೇಳುವುದು ಕ್ಲಾಸಿನಲ್ಲಿ, ನಾನು ನಿಮಗೆ ಹೇಳಿದ್ದೇನೆ ಅಂತ ಕಾಣ್ತದೆ. ನಾವೆಲ್ಲ ಹೇಳ್ತಾ ಇದ್ದಲ್ಲ, ಸರ್ ಅವನ್ನ ನೋಡಿ ಸರ್, ಇವನ್ನ ನೋಡಿ ಸರ್, ಮಕ್ಕಳು ಹೇಳ್ತಾರಲ್ಲ ಹಾಗೆ, ಅವನು ಮಾಡಿದ್ದು ಸರ್. ಆವಾಗ ಅವ್ರು ಯಾವಾಗಲೂ ಹೇಳೋದು, ನಾನು ಎಲ್ಲವನ್ನೂ ಹೇಳೋದಿಲ್ಲ, ಸ್ವಲ್ಪ ಅವರು ಚೆನ್ನಾಗಿ ಹೇಳ್ತೇನೆ. ಅವರು ಅಷ್ಟು ಚೆನ್ನಾಗಿ ಹೇಳ್ತಿರಲಿಲ್ಲ, ಅವರು ಅಸಹ್ಯವಾಗಿ ಹೇಳ್ತಾಯಿದ್ರು. ನಾನು ಸ್ವಲ್ಪ ಚೆನ್ನಾಗಿ ಹೇಳ್ತೇನೆ. ನಿಂದೇ ಕೊಳ್ತು ನಾರ್ತಾ ಇರಬೇಕಾದ್ರೆ ಬೇರೆಯವ್ರದ್ದು ಯಾಕೆ ಮೂಸ್ತೀಯಾ? ಅವರು ಇನ್ನೂ ಕೆಟ್ಟದಾಗಿ ಹೇಳ್ತಾ ಇದ್ರು. ನಿಂದೇ ಕೊಳ್ತು ನಾರ್ತಾ ಇರಬೇಕಾದ್ರೆ ಬೇರೆಯವ್ರದ್ದು ಯಾಕೆ ಮೂಸ್ತೀಯಾ? ಯೇಸ್ವಾಮಿ ಹೇಳಿದ್ದಾರಲ್ಲ, ಯೇಸ್ವಾಮಿ ಹೇಳಿಲ್ಲ ನಿನ್ನ ಕಣ್ಣಿನಲ್ಲಿರುವಂತಹ ಏನು ದಿಮ್ಮಿ, ಫಸ್ಟ್ ದಿಮ್ಮಿ, ಆಮೇಲೆ ದಿಮ್ಮಿ, ಮತ್ತೆ ಅವನ ಕಣ್ಣಿನಲ್ಲಿರುವಂತಹ ಅಣು. ಯೇಸ್ವಾಮಿ ಹೇಳಿಲ್ಲ ನಿನ್ನ ಕಣ್ಣಿನಲ್ಲಿರುವಂತಹ ಅಣುವನ್ನು ಮೊದಲು ತೆಗೆ, ಆಮೇಲೆ ಆ ಒಂದು ದಿಮ್ಮಿ ತೆಗಿ ಅಂತ ಹೇಳಿಲ್ಲ. ಯೇಸುವಿಗೆ ನಾನು ನೀನು ಯಾರು ಅಂತ ಗೊತ್ತು, ಅದಕ್ಕೋಸ್ಕರ ಅವರು ಹೇಳಿದ್ದು ನಿನ್ನ ಕಣ್ಣಿನಲ್ಲಿರುವಂತಹ ದಿಮ್ಮಿಯನ್ನು ಮೊದಲು ತೆಗೆ. ನಾವು ಬೆಟ್ಟು ಮಾಡಬೇಕಾದ್ರೆ ನನ್ನಲ್ಲಿ ದೊಡ್ಡ ದಿಮ್ಮಿ ಇದೆ, ಅದನ್ನು ನಾವು ಮರೆತು ಬಿಡ್ತೇವೆ. ಕೆಲವರನ್ನು ನಾನು ನೋಡುವುದು, ಊರಿಗೆಲ್ಲ ಬುದ್ಧಿವಾದ ಹೇಳಕ್ಕೆ ಹೋಗುವುದು, ಎಲ್ಲರಿಗೂ ಬುದ್ಧಿವಾದ ಹೇಳಲಿಕ್ಕೆ ಹೋಗುವುದು. ಆದರೆ ಅವನು ಮನೆಯಲ್ಲಿ ಒಬ್ಬ ಒಳ್ಳೆಯ ಗಂಡನಲ್ಲ, ಮನೆಯಲ್ಲಿ ಒಳ್ಳೆಯ ಹೆಂಡತಿ ಅಲ್ಲ ಅವಳು, ಅಥವಾ ಒಳ್ಳೆಯ ತಾಯಿ ಅಥವಾ ತಂದೆ ಆಗಿಲ್ಲ. ತನ್ನ ಕುಟುಂಬಸ್ಥರೊಂದಿಗೆ, ತನ್ನ ಸಹೋದರರೊಂದಿಗೆ ಒಳ್ಳೆಯ ಸಂಬಂಧ ಇಲ್ಲ ಅವರಿಗೆ. ಅವರು ಏನು ಮಾಡುವುದು, ಇಡೀ ಊರಿಗೆ ಬುದ್ಧಿವಾದ ಹೇಳುವುದು. ನೋಡಿದ್ದೀರಾ ಅಥವಾ ಮಾಡಿದ್ದೀರಾ? ದಿಮ್ಮಿತೆಗೆ ಮೊದಲು. ಒಂದು ವೇಳೆ ನನ್ನಲ್ಲಿಯೂ ಕೂಡ ಕೆಡುಕು ಇದೆ, ನೀವು ಪ್ರಿಯರೇ, ನಾನು ಒಮ್ಮೆ ಹೇಳಿರ್ಬೋದು ನೋಡಿ, ನಾವು ಸೂಕ್ಷ್ಮವಾಗಿ ನಮ್ಮನ್ನೇ ಸ್ವಲ್ಪ ಜಾಸ್ತಿ ನೋಡಿದಾಗ ನಮಗೆ ಅವ್ರಿಗಿಂತ ಅಯ್ಯೋ ನಾನು ಎಂತಹ ದೊಡ್ಡ ಪಾಪಿ ಅಂತೇಳಿ ನನಗೆ ಗೊತ್ತಾಗ್ತದೆ. ಅದನ್ನು ನೋಡಿ ಒಮ್ಮೆ. ಎರಡನೇದಾಗಿ, ನನಗೆ ಈ ಸತ್ಯ ತಿಳಿದಾಗ ನಾನು ಬೇರೆಯವರ ಬಗ್ಗೆ ತೀರ್ಪು ಕೊಡುವುದಿಲ್ಲ. ಮೂರನೇದು, ಇತರರನ್ನು ಸಹಿಸ್ಕೊಳ್ತೇನೆ. ನನ್ನಲ್ಲಿಯೂ ಕೂಡ ನ್ಯೂನ್ಯತೆ ಇದೆ, ನನ್ನಲ್ಲಿಯೂ ಕೂಡ ಕೆಡುಕುತನ ಇದೆ. ಆ ಸತ್ಯ ನನಗೆ ತಿಳಿದಾಗ, ನನ್ನ ಮನಸ್ಸಿಗೆ ಬಂದಾಗ ಬೇರೆಯವರನ್ನು ನಾನು ಸಹಿಸ್ಕೊಳ್ತೇನೆ, ಖಂಡಿತ ಸಹಿಸ್ಕೊಳ್ತೇನೆ. ಯಾಕೆಂದರೆ ಎಲ್ಲರ ಮನೆ ದೋಸೆ ತೂತ ಅಲ್ವಾ? ಎಲ್ಲರ ಮನೆ ದೋಸೆ ತೂತ ಅಲ್ವಾ? ನನ್ನ ಕುಟುಂಬದಲ್ಲಿ ಹೇಗೆ ಇದೆ ನನಗೆ ಗೊತ್ತು, ನನ್ನ ಕುಟುಂಬದವರು ಹೇಗೆ ಜೀವನ ಮಾಡ್ತಾರೆ ನನಗೆ ಗೊತ್ತು. ನೀವು ಹೇಳಬೇಕಂತ ಇಲ್ಲ. ಒಮ್ಮೆ ಒಬ್ಬರು ನನ್ನ ಹತ್ರ ಮಾತಾಡ್ತಾ ಇರಬೇಕಾದ್ರೆ, ಫಾದರ್, ನನ್ನ ಕೆಲಸದವಳು ಏನು ಹೇಳಿದ್ರು ಕೂಡ ಮರ್ತೋಗ್ತಾಳೆ, ಅವಳನ್ನ ಕೆಲಸದಿಂದ ತೆಗೆದು ಹಾಕ್ತೇನೆ, ಏನು ಹೇಳಿದ್ರು ಕೂಡ ಮರ್ತೋಗ್ತಾಳೆ ಫಾದರ್. ಸರಿ, ನಾನು ಕೇಳಿದೆ, ಸರಿ ನಿಮಗೆ ಎಷ್ಟು ಜನ ಮೊಮ್ಮಕ್ಕಳು ಅಮ್ಮ? ಸ್ವಲ್ಪ ವಯಸ್ಸಾದವರು. ಅಜ್ಜಿ ಎಷ್ಟು ಮೊಮ್ಮಕ್ಕಳು? ನನಗೆ ಒಂದು 10 ಜನ ಇದ್ದಾರೆ. ಸರಿ, 10 ಜನ ಮೊಮ್ಮಕ್ಕಳಿದ್ದಾರಲ್ಲ, ಅವರ ಹೆಸರನ್ನು ಒಮ್ಮೆ ಹೇಳಿ ನೋಡೋಣ, ಹಿರಿಯರಿಂದ ಹಿಡಿದು ಕಿರಿಯವರವರೆಗೆ. ಓ, ಹೇಗೆ ನೆನ್ಪಿಟ್ಕೊಳ್ಳೋದು ಫಾದರ್?
ತನ್ನ ಮೊಮ್ಮಕ್ಕಳ ಹೆಸರುಗಳೇ ಗೊತ್ತಿಲ್ಲ ಈ ಮಹಾತಾಯಿಗೆ. ತನ್ನ ಕೆಲಸದವಳು ಏನೋ ಒಂದೆರಡು ಕೆಲಸ ಹೇಳಿದ್ದನ್ನು ಮರ್ತಿದ್ದಾಳ ಅಂತೇಳಿ ಅವಳನ್ನು ಕೆಲಸದಿಂದ ತೆಗೆಯುವುದಂತೆ. ಪ್ರಿಯರೇ, ನನಗೂ ಕೂಡ ಮರುವಿದೆ. ಆ ಸತ್ಯವನ್ನು ತಿಳಿದಾಗ ಅವರು ಮರೆತಾಗ ನಾವೇನು ಹೇಳ್ತೇವೆ ಗೊತ್ತಾ? ಪರವಾಗಿಲ್ಲ, ನನಗೂ ಕೂಡ ಮರುವು ಇದೆ, ನಾನು ಕೂಡ ಮರಿತೇನೆ. ಕಮಾನ್, ಬನ್ನಿ. ಒಂದೇ. ನೆಕ್ಸ್ಟ್ ಇನ್ನೊಂದು 4ನೇದು ಮುಖ್ಯವಾಗಿದೆ ನೋಡಿ. ನಾನು ಹೇಳಿದೆ ಅಹಂಕಾರ ಇರುವುದಿಲ್ಲ, ಬೇರೆಯವರನ್ನು ದೂರಲಿಕ್ಕೆ ಹೋಗುವುದಿಲ್ಲ. 3ನೇದಾಗಿ ನಾನು ಹೇಳಿದೆ ಬೇರೆಯವರನ್ನು ಸಹಿಸ್ಕೊಳ್ತೇನೆ, ಏನೇ ಮಾಡಲಿ ಅವರು ಹೇಗೆ ಇರಲಿ ಸಹಿಸ್ಕೊಳ್ತೇನೆ ನಾನು ಅವರನ್ನು, ಯಾಕೆಂದರೆ ನನ್ನಲ್ಲಿಯೂ ಕೂಡ ಇದೆ ಅಲ್ಲ. 4ನೇದಾಗಿ ಪ್ರಿಯರೇ, ಆ ಸತ್ಯವನ್ನು ಅರಿತಾಗ ದೇವರು ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ, ನನ್ನನ್ನು ಎಷ್ಟು ಸಹಿಸ್ಕೊಳ್ತಾ ಇದ್ದಾರೆ, ಆ ಸತ್ಯವನ್ನು ಕೂಡ ನಾನು ತಿಳಿದುಕೊಳ್ತೇನೆ. ಇವತ್ತಿನ ಮೊದಲನೆಯ ವಾಚನ ನೀವು ಮತ್ತೊಮ್ಮೆ ಮನೆಗೆ ಹೋಗಿ ಓದಿ ನೋಡಿ. ಅವರು ಹೇಳುವುದು, ನನ್ನ ನ್ಯೂನತೆ, ಕೊರತೆ, ತಪ್ಪು ತಿಳಿದಿದ್ದರೂ ಕೂಡ ನನ್ನೊಂದಿಗೆ ಏನು ತಾಳ್ಮೆಯಿಂದ ವರ್ತಿಸುವಂತಹ ದೇವರು. ನಾನು ಹೇಳಿದೆ ನನ್ನ ನ್ಯೂನತೆಗಳು ನಿಮಗೆ ಗೊತ್ತಿಲ್ಲ, ನನಗೊಬ್ಬನಿಗೆ ಬಿಟ್ಟು, ಆಯಿತಾ? ದೇವರಿಗೂ ಗೊತ್ತು ನನ್ನ ನ್ಯೂನತೆಗಳೇನಂತೇಳಿ. ಆದರೂ ಕೂಡ ನನ್ನನ್ನು ಸಹಿಸ್ಕೊಂಡಿದ್ದಾರೆ. ಒಂದು ವೇಳೆ ನನ್ನ ನ್ಯೂನತೆಗಳು ನಿನಗೆ ಗೊತ್ತಾದರೆ ನೀನು ಸುಮ್ಮನೆ ಇರ್ತೀಯಾ? ನೀನು ಬಿಡುವುದಿಲ್ಲ. ಹೇಗೆ ಮಾಡ್ದ, ಆಗ ಮಾಡಿದರು, ಹೀಗೆ ಮಾಡಿದ್ದಾರೆ, ಹಾಗೆ ಮಾಡಿದ್ದಾರೆ, ಅದೆಲ್ಲ ಬಿಡುವುದಿಲ್ಲ ನಾವು. ಆದರೆ ದೇವರು ನೋಡಿ ಎಂಥ ವಾಚನ, ಸುಜ್ಞಾನ ಗ್ರಂಥ, ಸರ್ವಶಕ್ತಿ ಸರ್ವಶ್ರೇಷ್ಠರಾಗಿದ್ದರೂ ಕೂಡ ನನ್ನೊಂದಿಗೆ ತಾಳ್ಮೆಯಿಂದ ವರ್ತಿಸುವಂತಹ ದೇವರು, ಎಲ್ಲವನ್ನು ಸಹಿಸಿಕೊಳ್ಳುವಂತಹ ದೇವರು ನನ್ನನ್ನು. ಅದಕ್ಕೋಸ್ಕರವೇ ಕೀರ್ತನೆಗಳ ಗ್ರಂಥ, ಕೀರ್ತನೆ 133ರಲ್ಲಿ ಏನಿದೆ ನೋಡಿ, ಪಾಪಗಳ ನೀ ಪಟ್ಟಿ ಮಾಡಿದೆಯಾದರೆ ಪ್ರಭು ನಿನ್ನ ಮುಂದೆ ಯಾರು ತಾನೇ ನಿಲ್ಲಬಲ್ಲರು ಬಿಬು. ನನ್ನ ಪಾಪಗಳನ್ನು ನೀನು ಪಟ್ಟಿ ಮಾಡಿದರೆ ನಿನ್ನ ಮುಂದೆ ನಾನು ನಿಲ್ಲಕ್ಕೆ ಸಾಧ್ಯನಾ? ಖಂಡಿತವಾಗಿ ಇಲ್ಲ. ಒಂದು ವೇಳೆ ನಾನು ಮಾಡಿದಂಥ ಪ್ರತಿಯೊಂದು ಪಾಪಕ್ಕೆ ದೇವರು ಆಗಲೇ ತಕ್ಷಣಕ್ಕೆ ತೀರ್ಪು ಕೊಟ್ಟರೆ ನಿಜವಾಗಲೂ ನನಗೆ ಬದುಕಲಿಕ್ಕೆ ಸಾಧ್ಯ ಇದೆಯಾ ಈ ಪ್ರಪಂಚದಲ್ಲಿ? ನೋಡಿ ನಮ್ಮ ದೇವರು ನೋಡಿ, ಬಿಡು, ಇನ್ನೂ ಟೈಮ್ ಇದೆ, ಇವತ್ತು ಒಂದು ಹೊಸ ದಿನ, ಇವತ್ತು ಬದಲಾಗ್ಬೋದು, ಇವತ್ತು ಅವನು ಒಳ್ಳೆಯವನಾಗ್ಬೋದು, ಕೊನೆಯವರೆಗೂ ಅವನಿಗೆ ಅವಕಾಶ ಕೊಡೋಣ. ಕೊಯ್ಲು ಮಾಡಲಿಕ್ಕೆ ಇದೆ, ಕೊಯ್ಲುಗಾರರು ಬರ್ತಾರೆ, ಅಲ್ಲಿಯವರೆಗೂ ಕೂಡ ಅವನಿಗೆ ಬಿಡ್ತೇನೆ ನಾನು. ಬದಲಾಗುವುದು. ಪ್ರಿಯರೇ, ಬೈಬಲ್ನಲ್ಲಿ ನ್ಯಾಯ ನೀತಿ ಅಂದರೆ ಇತರರನ್ನು ಏನು ದೂಷಿಸುವುದಲ್ಲ, ಅಥವಾ ಇತರರಿಗೆ ನಾವು ಏನು ಅಪಮಾನ ಮಾಡುವುದಲ್ಲ. ನಾವು ಏನು ಮಾಡ್ತೇವೆ ಗೊತ್ತಾ? ನಾವು ಏನು ಮಾಡ್ತೇವೆ ಅಂದರೆ, ಅವನು ಏನಾದರೂ ತಪ್ಪು ಮಾಡಿದ್ದಾನ, ಹೇಗಾದರೂ ಮಾಡಿ ಎಲ್ಲರ ಮುಂದೆ ಅವನ ಮಾನ ತೆಗಿತೇನೆ ಅಂತ ಹೇಳ್ತಾರೆ. ಇಲ್ಲ, ನಾನು ಸರಿ ಮಾಡ್ತಾ ಇದ್ದೇನೆ, ನಾನು ನ್ಯಾಯ ಒದಗಿಸ್ಬೇಕು, ಹೇಗಾದರೂ ಮಾಡಿ. ಇಲ್ಲ, ಬೈಬಲ್ ಅದನ್ನು ಕಲಿಸುವುದಿಲ್ಲ. ಬೈಬಲ್ನ ಪ್ರಕಾರ ನ್ಯಾಯ ನೀತಿ ಅಂದರೆ ದಯೆ ತೋರುವುದು, ಅವಕಾಶ ಕೊಡುವುದು. ಪ್ರಿಯರೇ, ದೇವರು ಅದನ್ನೇ ಮಾಡ್ತಾ ಇರುವುದು ನಮ್ಮೊಂದಿಗೆ. ನೋಡಿ, ಇವತ್ತಿನ 2ನೇ ವಾಚನ ಸಂತ ಪೌಲರು ಹೇಳುವಂತೆ ನೋಡಿ, ಪ್ರಾರ್ಥಿಸಲು ಕೂಡ ಹೇಗೆ ಪ್ರಾರ್ಥನೆ ಮಾಡಬೇಕು, ಏನು ಪ್ರಾರ್ಥನೆ ಮಾಡಬೇಕಂತ ಗೊತ್ತಿಲ್ಲದವರು ನಾವು, ಅದೂ ಕೂಡ ನಮಗೆ ಗೊತ್ತಿಲ್ಲ. ಅದಕ್ಕೂ ಕೂಡ ಪವಿತ್ರಾತ್ಮರು ನಮಗೆ ಸಹಾಯ ಮಾಡ್ತಾರೆ. ಎಷ್ಟು ಅಬಲರು ನಾವು, ಎಷ್ಟು ನಿಶ್ಶಕ್ತರು ನಾವು, ಎಷ್ಟು ಆದರೂ ಕೂಡ ದೇವರು ನಮ್ಮನ್ನು ಸಹಿಸ್ಕೊಳ್ತಾರೆ, ನಮಗೆ ಬೇಕಾದದ್ದೆಲ್ಲವನ್ನು ನೀಡ್ತಾರೆ. ಆ ದೇವರ ಪ್ರೀತಿಯನ್ನು ಅರಿಯೋಣ. ಪ್ರಿಯರೇ, ಈ 4 ಅಂಶಗಳನ್ನು ನಿಮ್ಮ ಮನಸ್ಸಿನಲ್ಲಿಡಿ. ಖಂಡಿತವಾಗಿ ನನ್ನಲ್ಲಿ ಒಳ್ಳೆಯದು ಇದೆ, ತುಂಬ ಒಳ್ಳೆಯತನ ಇದೆ, ಕೆಟ್ಟ ಗುಣಗಳು ಕೂಡ ಇದೆ. ಆದ್ದರಿಂದ ಅದನ್ನು ಒಪ್ಪಿಕೊಳ್ಳುವುದು ಮೊದಲನೇದಾಗಿ. ಒಪ್ಪಿಕೊಂಡಾಗ ಅಹಂಕಾರಕ್ಕೆ ನನ್ನಲ್ಲಿ ಜಾಗ ಇಲ್ಲ. ಬೇರೆಯವರಿಗೆ ನಾನು ಖಂಡಿತವಾಗಿ ತೀರ್ಪು ಕೊಡುವುದಿಲ್ಲ, ಬೇರೆಯವರಿಗೆ ಬೆಟ್ಟು ತೋರಿಸುವುದಿಲ್ಲ. 3ನೇದಾಗಿ ಎಲ್ಲರನ್ನು ಪ್ರೀತಿಸಲಿಕ್ಕೆ ಪ್ರಾರಂಭ ಮಾಡ್ತೇನೆ, ಸಹಿಸಲಿಕ್ಕೆ ಪ್ರಾರಂಭ ಮಾಡ್ತೇನೆ. ಮಾತ್ರವಲ್ಲ, ದೇವರ ಪ್ರೀತಿಯನ್ನು ನಾನು ಅರಿತೇನೆ. ವಿಶೇಷ ಕೃಪೆಗಾಗಿ ಈ ದಿವ್ಯ ಬಲಿ ಪೂಜೆಯಲ್ಲಿ ಪ್ರಾರ್ಥಿಸೋಣ.